ನಾನು ಈಗಾಗಲೇ ಹೇಳ್ತಿದ್ದೆ, ಕುಂಭಮೇಳ ಅನ್ನೋದು ಹುಟ್ಕೊಳ್ಳೋದ್ರ ಹಿಂದಿನ ಕಾರಣ ಏನು ಅಂತ. ನೋಡಿ, ಸುಮಾರು 12 ವರ್ಷಕ್ಕೊಮ್ಮೆ ಪೂರ್ಣ ಕುಂಭವಾಗಿ ಆಚರಿಸ್ತೇವೆ, ಹಾಗೆ 6 ವರ್ಷಕ್ಕೊಮ್ಮೆ ಅರ್ಧ ಕುಂಭವಾಗಿ, ಹಾಗೇನೆ 144 ವರ್ಷಕ್ಕೊಮ್ಮೆ ಮಹಾಕುಂಭವಾಗಿ ಆಚರಿಸ್ತೇವೆ. ಹಾಗಾದ್ರೆ ನೀವು ಕೇಳಬಹುದು, ಪೂರ್ಣ ಕುಂಭವನ್ನ ಪ್ರತಿ 12 ವರ್ಷಕ್ಕೊಮ್ಮೆನೆ ಯಾಕೆ ಮಾಡ್ತಾರೆ, ಹಾಗೇನೆ ಅದರ ದಿನಾಂಕವನ್ನ ಹೇಗೆ ನಿರ್ಧರಿಸ್ತಾರೆ ಅಂತ. ಖಗೋಳಶಾಸ್ತ್ರದ ಪ್ರಕಾರ ಗುರುಗ್ರಹ ಅನ್ನೋದು ಒಂದು ಸುತ್ತು ಸೂರ್ಯನ ಸುತ್ತ ಸುತ್ತೋದಿಕ್ಕೆ ಹತ್ತತ್ರ 12 ವರ್ಷಗಳಾಗುತ್ತೆ. ಹಾಗೇನೆ ಇದೇ ಅಂಶವನ್ನ ಇಟ್ಕೊಂಡು 12 ವರ್ಷಕ್ಕೊಮ್ಮೆ ಅಂತ ಪೂರ್ಣ ಕುಂಭವನ್ನ ಆಚರಿಸ್ತಾರೆ. ಹಾಗೇನೆ 144 ವರ್ಷದ ಮಹಾಕುಂಭದ ಬಗ್ಗೆ ಹೇಳ್ಬೇಕಂದ್ರೆ, ಈ ಪವಿತ್ರ ಸಮಯದಲ್ಲಿ ಚಂದ್ರ, ಗುರು, ಭೂಮಿ ಹಾಗೆ ಸೂರ್ಯ ಇವಿಷ್ಟು ಒಂದೇ ಸಾಲಿನಲ್ಲಿ ಬಂದು ನಿಲ್ಲುತ್ತವೆ. ಹಾಗೆ ಇವುಗಳು ಸುಮಾರು 144 ವರ್ಷಕ್ಕೊಮ್ಮೆ ನಿಲ್ಲುತ್ತವೆ. ಹಾಗೆ ಈ ಗಳಿಗೆಯಲ್ಲಿ ಅಮೃತ ಅನ್ನೋದು ಬಿದ್ದಿರುವಂತ ಸ್ಥಳಕ್ಕೆ ಹಾಗೆ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೆಯದಾಗುತ್ತೆ, ಹಾಗೆ ಪಾಪಗಳೆಲ್ಲ ನಾಶವಾಗುತ್ತವೆ ಅಂತ ಜನರೆಲ್ಲರೂ ಹೋಗ್ತಾರೆ. ಹಾಗೇನೆ ಮತ್ತೊಂದು ವಿಷಯ, ನಮಗ್ ಗೊತ್ತಿಲ್ಲದೆ ಇರುವಂತ ಒಂದು ಸೈಂಟಿಫಿಕ್ ರೀಸನ್ ಇದೆ ಕುಂಭಮೇಳಕ್ಕೆ ಹೋಗೋದಿಕ್ಕೆ. ಅದೇನಂತ ಗೊತ್ತಾ? ನಾನು ಆಗ್ಲೇ ಹೇಳ್ತಿದ್ದೆ, ಚಂದ್ರ, ಸೂರ್ಯ, ಭೂಮಿ ಹಾಗೆ ಗುರುಗ್ರಹಗಳು ಒಂದೇ ಸಾಲಿನಲ್ಲಿ ನಿಲ್ಲುತ್ತವೆ ಅಂತ. ಹಾಗೇನೆ ಇದೇ ಕಾರಣದಿಂದ ಕುಂಭಮೇಳವನ್ನ ಆಯೋಜನೆ ಮಾಡಿರುವಂತ ಜಾಗದಲ್ಲಿ, ಅಂದ್ರೆ ನೀರಿನ ಮೂಲದ ಹತ್ರ ಸ್ಟ್ರಾಂಗ್ ಜಿಯೋಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಕೆಲವು ಅವಿವೇಕಿಗಳು ಹೇಳ್ತಾರಲ್ಲ, ಇವೆಲ್ಲ ಬರೀ ಮೂಢನಂಬಿಕೆಗಳು ಅಂತ. ಅವರ ಮುಖಕ್ಕೆ ಹೊಡೆಯೋ ಹಾಗೆ ಈ ವಿಡಿಯೋನ ತೋರಿಸಿ, ಸಾವಿರಾರು ವರ್ಷಗಳ ಹಿಂದೆ ಈ ಆಚರಣೆಗಳಿಂದ ಸೈನ್ಸ್ ಅನ್ನ ಹೇಗೆ ಬೆಳೆದಿದ್ದಾರೆ ಅಂತ ಒಂದಂತೂ ತಿಳ್ಕೊಳ್ಳಿ. ಇಲ್ಲಿ ಯಾವುದೂನು ಕಾರಣ ಇಲ್ಲದೆ ಇರೋದಿಲ್ಲ. ಹಾಗೇನೆ ಮತ್ತೊಂದು, ಈ ವರ್ಷ ನಡೀತಿರುವಂತ ಕುಂಭ ಜನವರಿ 13ರಿಂದ ಫೆಬ್ರವರಿ 26ನೇ ತಾರೀಕುವರೆಗೂ ಇರುತ್ತೆ.